ಪಲ್ಲು, ಅವ್ರಿಗೆ ಯಾರಿಗೋ ಮಗು ಆಯ್ತು ಅಂತ ನೀನ್ ನನ್ ಮೇಲೆ ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ? ನಿಮ್ಮಿಂದ ನನ್ ಬದುಕೆ ಹಾಳಾಗೋಯ್ತಲ್ಲಪ್ಪ. ಕೊಟ್ಟ ತಂಗಿ, ಇವಾಗ್ಲಾದ್ರೂ ಗೊತ್ತಾಯ್ತಾ ನಿನ್ನ ಗಂಡ ನಿನ್ನ ಬದುಕನ್ನ ಬಂಗಾರ ಮಾಡಲ್ಲ, ಮರುಭೂಮಿ ಮಾಡ್ತಾರೆ ಅಂತ. ಏನಾಯ್ತು ಮಗಳೇ? ಅವಳು ನನ್ಗಿಂತ ಚಿಕ್ಕವಳು, ನನ್ಗಿಂತ ಲೇಟ್ ಆಗಿ ಮದ್ವೆ ಆದವಳು. ಅವಳಿಗೆ ಮಗು ಆಗಿದೆ. ಅವಳ ಮಗು ನಾಮಕರಣಕ್ಕೆ ಹೋಗಿ ನಾನ್ ತಾಂಬೂಲ ತಗೊಂಡ್ಬರ್ಬೇಕಾ? ಏನಪ್ಪ ನಿಮಗ್ ನಾಚಿಕೆ ಆಗಲ್ವಾ? ಅವನಿಗೆ ನಾಚಿಕೆ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯ? ನನ್ಗೂ ಇನ್ನೂ ಮಗು ಆಗಿಲ್ಲ. ಅಣ್ಣಯ್ಯ, ನಿನಗ್ ಮಗು ಆಗಿಲ್ಲ ಅಂದ್ರೆ ಹೇಗೋ ನಡೆಯುತ್ತೆ ಬಿಡು. ನನಗಲ್ಲಮ್ಮ, ನನ್ನ ಹೆಂಡತಿಗೆ. ಆದ್ರೆ ನನಗೆ ಒಬ್ಬ ತಾಯಿಯಾಗಿ, ಒಬ್ಬ ಅಮ್ಮ ಆಗಿ, ಒಬ್ಬ ಮಮ್ಮಿ ಆಗಿ, ಮದರ್ ಆಗಿ ಒಂದ್ ಮಗುನ ಬೆಳೆಸ್ಬೇಕು ಅಂತ ಆಸೆ ಇರಲ್ವಾ? ನಮ್ಮ ದೇಶದ ಜನಸಂಖ್ಯೆ 120 ಕೋಟಿ ದಾಟಿದೆ. ಅಂಥದ್ರಲ್ಲಿ ಮಕ್ಕಳು ಲೇಟ್ ಆಯ್ತು ಅಂತ ನಾವ್ ಯಾಕೆ ಚಿಂತೆ ಮಾಡ್ಬೇಕು? ಏನಮ್ಮ ಪಲ್ಲು, ನಿಮ್ಮ ಅಣ್ಣ ಹೇಳ್ತಿರೋದು ಕರೆಕ್ಟ್ ಕಣಮ್ಮ. ಆಗೋ ಕಾಲಕ್ಕೆ ನಮಗೆ ಬ್ಯಾಡ ಬೇಡ ಅಂತಂದ್ರು ಮಕ್ಳಿಗೂ ತಾಪ 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 ಅಂತ ಉದುರು ಬಿಡ್ತವೆ. ಬೆಟ್ಟದ ಮೇಲೊಂದ್ ಸೈಟ್ ತಗೊಳ್ಳಿಲ್ಲ, ಅಲ್ಲೊಂದ್ ಮನೆ ಕಟ್ಲಿಲ್ಲ, ಅಲ್ಲಿರೋ ಮರದ ಜೋಳ್ಗೆ ಕಟ್ಟಿಲ್ಲ, ಜೋಳ್ಗೆ ನಮ್ಮ ಮಗುನ ಹಾಕಿ ತೂಗ್ಲಿಲ್ಲ. ನಮ್ದು ಒಂದ್ ಜೀವನನ. ಜಾಜವ್ರೆ, ವಾಟ್ ಹಬಿ? ನನ್ನ ದೇವ್ರು ಕೊಟ್ಟ ತಂಗಿ ತುಂಬಾ ಡಿಪ್ರೆಸ್ ಆಗಿದ್ದಾಳೆ. ಸ್ವಲ್ಪ ಪ್ರೆಸ್ ಮಾಡಿ ಸಮಾಧಾನ ಮಾಡಿ. ಪಲ್ಲು, ಡೋಂಟ್ ವರಿ, ಸೈಟ್ ತಾನೆ ಆಗುತ್ತೆ ಬಿಡು. ಜಾಜಕ್ಕೆ ಮಗು ಬಗ್ಗೆ ನಿಮ್ಗೆ ಗೊತ್ತು? ಹನಿಮೂನ್ ಸ್ಪೆಲ್ಲಿಂಗ್ ಆದ್ರೂ ಗೊತ್ತಾ? ಪಲ್ಲು, ನನ್ ಹಬಿನ ನಾನ್ ಕೇರ್ ತಗೋತೀನಿ, ನಿನ್ ಗಂಡನ ನೀನ್ ಕೇರ್ ತಗೊಳ್ಳೋದು ಅಷ್ಟೇ ಅಲ್ಲ, ಸಂಸಾರನೂ ಆಗ್ಬೇಕು. ಮಕ್ಕಳ ಬಗ್ಗೆ ಯಾವತ್ತಾದ್ರೂ ಒಂದು ದಿನ ಯೋಚನೆ ಮಾಡಿದ್ದೀರಾ? ನಿಮ್ಗೆ ಗೊತ್ತಾಗ್ಬೇಕು ಬಿಡಿ. ನೀವು ಮದುವೆ ಆಗಿರೋದೇ ವೇಸ್ಟ್. ಅಷ್ಟೇ ಯಾಕೆ, ನೀವು ಬರ್ತಿರೋದೇ ವೇಸ್ಟ್. ವೇಸ್ಟ್ ಬಾಡಿಗಳಲ್ಲಿ ದೊಡ್ಡ ವೇಸ್ಟ್ ಬಾಡಿ ನೀವೇ. ಮಗಳೇ, ವೇಸ್ಟ್ ಅಂದ್ಮೇಲೆ ವೇಸ್ಟ್, ವೇಸ್ಟ್ ಅಂದ್ಮೇಲೆ ವೇಸ್ಟ್. ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ನಾನು ನನ್ನ ಸೊಸೆಗೆ ಏನೇನು ಬೈಬೇಕು ಅಂತಿದ್ನೋ ಅದನ್ನೆಲ್ಲ ನೀನೇ ಬೈದು ಬಿಟ್ಟೆ. ಇವಳಿಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ಲೇ ಅರ್ಥ ಮಾಡ್ಕೊತಾಳೆ. ಅತ್ತೆ, ಇವಳು ಕೋಪದಲ್ಲಿ ಏನೇನೋ ಮಾತಾಡೋದು ಅಂತ ನೀವು ಅದನ್ನ ಸಾಧಿಸ್ಬೇಡಿ. ಅಣ್ಣಯ್ಯ, ನನ್ನ ಸಮಸ್ಯೆಗೆ ಏನಾದ್ರೂ ಪರಿಹಾರ ಕೊಡು. ಕೇಬಲ್ ಇದ್ದಿದ್ರೆ ಕೊಡ್ತಿದ್ನಲ್ಲಮ್ಮ. ಏನಮ್ಮ ಪಲ್ಲು, ಈಗಿನ ಕಾಲದಲ್ಲಿ ಮಗುನ್ ಸಾಕೋದು ಎಷ್ಟು ಕಷ್ಟ ಇದೆ ಅಂತ ನಿನಗೇನಮ್ಮ ಗೊತ್ತು? ಡೆಲಿವರಿ ಖರ್ಚು, ಹಾಸ್ಪಿಟ್ಲ್ ಖರ್ಚು, ತಿಂಗಳು ಖರ್ಚು, ಮಗುಗೆ ಇಂಜೆಕ್ಷನ್, LKG ಅಡ್ಮಿಷನ್ ಆಗ್ಬೇಕು ಅಂತ ಡೊನೇಷನ್, ಇದನ್ನೆಲ್ಲ ಪೂರೈಸೋದಕ್ಕೆ ನನಗೆ ಕೆಲಸ ಎಲ್ಲಿದೆಯಪ್ಪ? ಇದೇನಪ್ಪ ಅಡ್ಡಿ ಆಗ್ತಾ ಇರೋದು? ನಮ್ ಸಂಸಾರ ಉದ್ಧಾರ ಆಗ್ಬೇಕು ಅಂದ್ರೆ ನಿಮ್ಗೊಂದ್ ಕೆಲ್ಸ ಸಿಗ್ಲೇಬೇಕು. ಅಣ್ಣಯ್ಯ, ನಮ್ ಯಜಮಾನ್ರಿಗೊಂದ್ ಕೆಲ್ಸ ಕೊಟ್ಬಿಡು. ಆಯ್ತಮ್ಮ, ಯೋಚನೆ ಮಾಡ್ತೀನಿ. ಅವೆಲ್ಲ ನನಗೆ ಗೊತ್ತಿಲ್ಲ. 1 ತಿಂಗಳು ಟೈಮ್ ಕೊಡ್ತೀನಿ. ನನ್ನ ವೆಡ್ಡಿಂಗ್ ಆನಿವರ್ಸರಿ ಹತ್ರ ಬರ್ತಾ ಇದೆ. ವೆಡ್ಡಿಂಗ್ ಆನಿವರ್ಸರಿ ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಕೆಲಸ ಕೊಡಿಸಿರ್ಬೇಕು. ಅಂದ್ರೆ ನೀವೇನು ಯೋಚನೆ ಮಾಡಬೇಡಿ, ಈಗ ಹೋಗ್ತೀನಿ, ಕೆಲಸ ಹಿಡ್ಕೊಂಡು ಬರ್ತೀನಿ. ಅಯ್ಯೋ, ಐಲಂಡ್ ಪಾಪಣ್ಣವ್ರೆ, ಏನಿದು ಸೆಲ್ಫ್ ಸರ್ವಿಸ್? ಓ ಪಾಂಡ್ರಂಗ, ಮೊನ್ನೆ ಅವನು ಕುಸ್ತಿಗೆ ಹೋಗಿದ್ದಪ್ಪ, ಅಲ್ಲಿ ಹಾಳಾದವನು ಹಿಂಗ್ ಕೈ ತಿರ್ಸ್ಬಿಟ್ಟ. ನಿಮ್ಮ ಕೈ ತಿರ್ಚಿದ ವೀರ ಯಾರು? ಅಯ್ಯೋ, ವೀರನೂ ಅಲ್ಲ, ಸೂರನೂ ಅಲ್ಲ, ದರಿದ್ರ ನನ್ನ ಶಿಷ್ಯನಪ್ಪ. 3 ಶಿಷ್ಯರ ಮಧ್ಯೆ ಫೈಟಿಂಗ್. ಓ, ದುಡ್ಡುಗೋಸ್ಕರ ಜನ ಏನ್ ಬೇಕಾದ್ರೂ ಮಾಡ್ತಾರಪ್ಪ ಈ ಕಾಲದಲ್ಲಿ. ಅಯ್ಯೋ, ನಿಮ್ಮಂತ ಗುರುವನ್ನು ಸೋಲಿಸಿದ ಆ ಶಿಷ್ಯ ಇನ್ನಂತವನಿರ್ಬೇಕು. ಅಯ್ಯೋ, ಆ ಮೊದ್ಲು ಸೋಲ್ತೀನಿ ಅಂತ ಒಪ್ಕೊಂಡಿದ್ನಪ್ಪ. ಏನ್ ಮಾಡೋದು, ಮ್ಯಾಚ್ ಆಗ್ತಾ ಇದ್ದಂಗೆ ಒಳಗದ್ ಏನ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ರೋ ಏನೋ, ಹಿಂಗ್ ಕೈ ತಿರ್ಸ್ಬಿಟ್ಟು ಅವ್ನ್ ಗೆದ್ಬಿಟ್ನಪ್ಪ. ಹೌದು, ಡಾಕ್ಟರ್ ಹತ್ರ ಹೋಗೋದಿತ್ತಲ್ಲ. ಏನು, ಈ ಪೈಲ್ವಾನ ಡಾಕ್ಟರ್ ಹತ್ರ ಹೋಗೋದ? ಅವಮಾನ ಅಲ್ವಾ ಪಾಂಡುರಂಗ? ಸದ್ಯಕ್ಕೆ ಯಾವನಾರೋ ಹುಡುಗ ಆಯಿಲ್ ಹಾಕಿ ಮಸಾಜ್ ಮಾಡೋದು ಸಿಕ್ಕಿದ್ರೆ ಸಾಕಪ್ಪ. ಎಷ್ಟು ಕೊಡ್ತೀರಾ? 10,000 ರೂಪಾಯಿ ಕೊಡ್ತೀನಪ್ಪ. ಜಸ್ಟ್ ಮಿನಿಟ್, ಇಲ್ಲಿಗೆ ಕಳ್ಸ್ಬಿಡ್ತೀನಿ. ಪೊದ್ವಿಟ್ಲಾ ಎಲ್ಲಿದ್ರು ಇಲ್ಲಿಗೆ ಬಂದ್ಬಿಡ್ರ. ಲೇ ಪಾಂಡ್ರಂಗ, ನೀನೇ ನಮ್ನ ಕದ್ದಿದ್ದಿ ಆದ್ಮೇಲೆ ಮಸಾಲ ದೋಸೆಗೆ ದುಡ್ಡು ಕೊಡ್ತೀಯ ಅಲ್ವೇನಾ? ಮೊದ್ಲು ನಾನು ಹೇಳಿದ ಕೆಲಸ ಮಾಡಿ, ಆಮೇಲೆ ಮಸಾಲ ದೋಸೆಗೆ ಅದಕ್ಕೆ ಇದಕ್ಕೆ ದುಡ್ಡು ಸಿಗುತ್ತೆ. ಪಾಂಡ್ರಂಗ, ನೋಡಕ್ ಇಬ್ರು ಹುಡುಗರು ಚೆನ್ನಾಗವ್ರೆ, ಮಸಾಜ್ ಮಾಡಕ್ ಬರ್ತದ? ಅಂತ ಕೆಲ್ಸ ಇಂಥ ಕೆಲ್ಸ ಅಂತಲ್ಲ, ಇಂಥ ಕೆಲ್ಸ ಮಾಡಿ ಅಂತ ಕಾಲಲ್ಲಿ ತೋರಿಸಿ ತಾಲೆಯಲ್ಲಿ ಹೊತ್ಕೊಂಡ್ ಮಾಡ್ತಾರೆ. ಆದ್ರೆ ಈ ದಡಿಯ ಮಾತ್ರ ನನಗೆ ಬೇಡ. ಯಾಕಣ್ಣ? ಈ ದಡಿಯ ಆ ನನ್ನ ದರಿದ್ರ ಶಿಷ್ಯ ಇದ್ನಲ್ಲ, ಅವನಂಗೆ ಇದ್ದಾನೆ. ಮುಖ ನೋಡ್ತಾ ಇದ್ರೆ ಆ ದರಿದ್ರದ ಒಂದ್ ಮುಖ ನೋಡ್ದಂಗ ಆಗುತ್ತೆ. ಅದಕ್ಕೆ ಇವ್ನು ಬೇಡ, ಸಣ್ಣಕ್ಕವನಲ್ಲ ಅವನ್ ಇಟ್ಕೋತೀನಿ. ಸುಮ್ಮನೆ ಇಟ್ಕೊಳಕ್ಕಾಗತ್ತಾ? ಸುಮ್ನೆಲ್ಲಪ್ಪ ಇಟ್ಕೋತೀನಿ. ತಿಂಗಳ 10,000 ರೂಪಾಯಿ ಬಿಸಾಕಲ್ವಾ? ಅಯೋಗ್ಯ, ಯಾವ ಅಯೋಗ್ಯನ ಮಗನು ನಿನಗೆ ನೀವು ಹೇಳ್ಕೊಟ್ಟಿದ್ದು? ನೋಡು, ನೀವು ಮೇಲಿಂದ
ಅಂತ ಕೆಳಗೆ ನೀವ್ಬೇಕು, ಆಗ್ಲೇ ಮೇಲೆ ಹಿಡ್ಕೊಂಡದೆಲ್ಲ ಕೆಳಗೆ ಬಿಡ್ತದೆ. ನೀವು ನೋಡ್ತಾ ಇರೋಣ ಹೆಂಗು ನೀವು ತಿನ್ನಿ ಅಂದ್ರೆ ಏನೇನು ಹಿಡ್ಕೊಂಡಿದ್ದೆ ಎಲ್ಲ ಬಿಟ್ಕೊಂಡ್ಬಿಡ್ಬೇಕು. ನೀವಿದ್ ಸಾಕು, ನನ್ಗೆ ತೆಗಿಯೋ. ಅಣ್ಣ ಬಂತ ಇಲ್ಲ ಅಣ್ಣ ಬಂತ ಇಲ್ಲ ಅಣ್ಣ ಬಂತ ಇಲ್ಲ ಕಣಲೆ. ಬರೋದೆಲ್ಲೋ ಕೈ ಮುರಿದಾಕ್ಬಿಟ್ಟೆಲ್ಲೋ. ಅಲ್ಲ ಇದು ಡಾಕ್ಟರ್ ಶಾಪ್ ಅಲ್ಲ, ಇಲ್ಲಿಗೆ ಯಾಕೆ ಬಂದ್ರಿ? ಅಯ್ಯೋ ಗೊತ್ತು ಕಣಮ್ಮ, ಆ ಪಾಂಡುರಂಗನ್ ಕರಿಯಮ್ಮ. ಅಣ್ಣಯ್ಯ ಯಾಕ್ ಬೇಕು? ಅವ್ರಿಗೆ 10,000 ರೂಪಾಯಿ ಸಾಲ ಕೊಡ್ಬೇಕಾಗಿತ್ತು. ಸಾಲ ತೀರ್ಸ್ಬಿಟ್ರೆ ನೋವು ಕಡಿಮೆ ಆಗತ್ತೆ ಅಂತ ಯಾರು ಹೇಳಿದ್ರು, ಅದಕ್ಕೆ ಬಂದೆ. ಕರಿಯಮ್ಮ ಬೇಗ. ದುಡ್ಡು ಕೊಡಕ್ ಬಂದಿರೋದಾ? ಅಣ್ಣಯ್ಯ ಯಾರೋ ನಿನ್ಗೆ 10,000 ರೂಪಾಯಿ ಕೊಡಕ್ ಬಂದಿದ್ದಾರೆ, ಬೇಗ ಬಾ ಬೇಗ. 10,000 ಏಯ್, ಆ ಪಾಪಿ ನನ್ನ ಮಗ ನನ್ನ ಕೈನ ಹೆಂಗ್ ತಿರ್ಸಿದ ನೋಡು. ಹಿಂಗ್ ತಿರ್ಸಿ ಅಂತಾನೆ ನೀನು ಅವನ್ನ ಕಳ್ಸಿದ ನನ್ನ ಹತ್ರ. ಈ ರೀತಿ ಮಾಡ್ತಾರಂತ ನಾ ಅನ್ಕೊಂಡೇ ಇರ್ಲಿಲ್ಲ. ರೇ ನಮ್ಮ ಯಜಮಾನ್ರ ಮೇಲೆ ಇಲ್ದಿರೋ ಸಲ್ದಾರ ಅಪವಾದ ಹೊರಿಸಿದ್ರೆ ನಾನ್ ಸುಮ್ನೆ ಇರಲ್ಲ ನೋಡಿ. ಆ ಪಾಪಿ ನನ್ನ ಮಗ ನಿನ್ನ ಯಜಮಾನನ? ಹೌದು, ಅವ್ರೆ ನಮ್ಮ ಯಜಮಾನ್ರು. ನಮ್ಮ ಯಜಮಾನ್ರು ಇಂಥ ತಪ್ಪು ಕೆಲಸ ಎಲ್ಲ ಮಾಡಲ್ವಲ್ಲ. ಈಗ ಮಾಡಿದಾನಲ್ಲ, ಅವ್ನು ತಡಿಯಕ್ ಆಗ್ತಾ ಇಲ್ಲ ನನಗೆ. ಬಿಸ್ಲಿ ಕಾಪಡೆ ಇಟ್ಕೊಳ್ಳಿ, ಸರಿ ಓ ಹೋಗುತ್ತೆ. ನಿನ್ ಕಾಪಡ ಹಾಳಾಗ ಎಲ್ಲೋ ಬಿಟ್ಲ, ಸರಿಯ ಬಿಟ್ಲನ್ನ ಅವ್ರಿಲ್ಲ, ಎಲ್ಲ ಹೋಗಿದ್ದಾರೆ. ಸಿಗ್ಲಿಲ್ಲ ಅಂದ್ರೆ ಏಯ್ ನಿನ್ಗಾರ ನಾಲ್ಕು ಬಾರಿಸಿ ಕೈ ಕಾಲು ಮುರಿತೀನಿ. ನೋಡಿ ನಮ್ಮ ಯಜಮಾನ್ರಿಗೆ ಬರ್ಸಿದ್ರು ಒಂದೇ, ನಮ್ಮ ಅಣ್ಣ ಹಿಂಗ್ ಬರ್ಸಿದ್ರು ಒಂದೇ. ಒಟ್ನಲ್ಲಿ ನಿಮ್ ಕೋಪ ಕಡಿಮೆ ಆಗ್ಬೇಕಷ್ಟೇ. ಏನಮ್ಮ ಇದು ಪೈಲೋನ್ ಪಾಪಣ್ಣ ಹತ್ರ ನನಗೆ ಹಾಕೊಡ್ತಾ ಇದೀಯಾ? ಮತ್ತಿನೇನಣ್ಣಯ್ಯ, ಬರೀ ತೊಂದ್ರೆ ಆಗೋ ಕೆಲ್ಸಗಳನ್ನ ನಮ್ಮ ಯಜಮಾನ್ರು ಕೊಡಿಸ್ತಿದ್ಯಲ್ಲ, ನೀನ್ ಮಾಡ್ತಿರೋದ್ ಸರಿನಾ? ಏ ಸಾಕ್ ಸುಮ್ಮನೆ ರಮ್ಮ. ಈಗ ನಾನ್ ನಿನಗೆ 4 ತದ್ಬಿಟ್ಟು ಹೋಗ್ತೀನಿ, ಆಮೇಲೆ ಇಬ್ಬರು ಕೂತ್ಕೊಂಡು ಚೆನ್ನಾಗಿ ಜಗಳಾಡಿ. ಹೊಳಿ ಅಂದ್ರೆ ನಿಮಗ್ ಕೆಲಸ ಕೊಡ್ತಿ ತಪ್ಪಿಗೆ ನಾನು ಅವನ ಹತ್ರ ಓಡಿಸ್ಕೊಳ್ಬೇಕಾ? ಮಾಡೋ ಮತ್ತು ಅರ್ಥ ಬಿಡ್ಬೇಕವ್ವ. ನನಗೆ ಮಾಲಿಶ್ ಮಾಡೋ ಅಭ್ಯಾಸ ಇಲ್ಲ. ಗೊತ್ತಿದ್ದಿರೋ ಕೆಲಸ ಕೊಟ್ರೆ ನಾನು ಏನು ಮಾಡ್ಲಿ? ಗೊತ್ತಿರುವಂತ ಕೆಲಸ ಕೊಡಿ, ನಾನು ಚೆನ್ನಾಗಿ ಮಾಡ್ತೀನಿ. ಅಣ್ಣಯ್ಯ, ನಮ್ಮ ಯಜಮಾನ್ರಿಗೆ ಒಳ್ಳೆ ಕೆಲ್ಸ ಕೊಡ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಆ ತಿರ್ಪಾಲ್ ಕೊಡ್ಬೇಕಾಗುತ್ತೆ. ಅಂತವ್ರು ಯಾರಿದ್ದಾರೆ? ಹಾ, ಮಂಡಕ್ಕಿ ಗಜಾನನ, ಉತ್ತರ ಕರ್ನಾಟಕದವನು. ಅವನು ಸಿಕ್ಕಿದ್ರೆ ನಿನ್ನ ಕೆಲಸ ಗ್ಯಾರಂಟಿ. ಮಂಡಕ್ಕಿ ಗಜಾನನ ಮೆಣಸಿನ್ಕಾಯಿ ತಿನ್ನಲ್ಲ ತಾನೆ? ಮಂಡಕ್ಕಿ ಇದ್ಮೇಲೆ ಮೆಣಸಿನ್ಕಾಯಿ ಇದ್ದೇ ಇರತ್ತಮ್ಮ. ಅವನಿಂದ ಏನು ತೊಂದ್ರೆ ಇಲ್ಲ ತಾನೆ? ಅವನಿಂದೇನು ತೊಂದರೆ ಇಲ್ಲಮ್ಮ. ಅವನಿಗೊಬ್ಳು ಸುಂದರವಾದ ತಂಗಿ ಇದ್ದಾಳೆ. ಏ ಪಾಂಡ್ರಂಗ, ಹಾಗಿದ್ರೆ ನಾನು ಗಜಾನನ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ತೀನಾ? ಮುಚ್ಚೋ ಬಾಯಿ, ಅಷ್ಟೇ ಬಡವ. ತಂಗಿ ಹೆಸರು ಮೋಹನ್ ಅಂಗಿ ಅಂತ. ತಂಗಿನ ಕಂಡ್ರೆ ಅಣ್ಣನಿಗೆ ತುಂಬಾ ಇಷ್ಟ. ಅವನಿಗೊಬ್ಬ ಶಿಷ್ಯ ಇದ್ದಾನೆ, ಫಿಟ್ಟಿಂಗ್ ಬಾಳ್ಯ ಅಂತ. ಅವನು ಯಾವ ಸಮಯದಲ್ಲಿ ಎಲ್ಲಿ ಫಿಟ್ಟಿಂಗ್ ಇಡ್ತಾನಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನಾದ್ರೂ ನಮ್ಮ ಒಳಿ ಅಂದ್ರೆ ಕೆಲಸ ಮಾಡಿದ್ರೆ ಒಳ್ಳೆ ಹೆಸರು ಬರುತ್ತೆ, ಸಂಬಳನೂ ಬರುತ್ತೆ. ಹೌದು, ಈ ಬಾಳ್ಯ ಹೇಗೆ? ಆ ಗಜಾನನ ಬಾಳಿನ ಮಾತೆ ಹೆಚ್ಚು ಕೇಳೋದು. ಗಜಾನನಂಗೆ ಇದ್ದಕ್ಕಿದ್ದಾಗೆ ಮೂಡ್ ಆಫ್ ಆಗ್ಬಿಡತ್ತೆ. ಆವಾಗ ನಾವು ಮನೋರಂಜನೆ ಕೊಟ್ಟು ಕುಣಿದು ಕುಪ್ಪಳಿಸಿ ನಗಿಸ್ಬೇಕು. ಇಲ್ಲ ಅಂದ್ರೆ ಹಿಡಿದು ತೊದಕ್ ಬಿಡ್ತಾನೆ, ಕೆಲಸದಿಂದ ಕಿತ್ತಾಕ್ಬಿಡ್ತಾನೆ. ನಮ್ಮ ಯಜಮಾನ್ರು ಎಲ್ಲಾ ಕಂಡೀಷನ್ಗೂ ರೆಡಿ. ನಮ್ಮ ಯಜಮಾನ್ರು ಯಾವ ಲೆವೆಲ್ ಬೇಕಾದ್ರೂ ಮನೋರಂಜನೆ ಕೊಡ್ತಾರೆ. ಅವ್ರು ಕೊಡ್ಲಿಲ್ಲ ಅಂದ್ರೆ ಏನಂತೆ, ನಾವಿದೀವಲ್ಲ. ಇಲ್ಲೇ ಪಾಂಡ್ರಂಗ, ನನಗೂ ಒಂದು ಚಾನ್ಸ್ ಕೊಡ್ಸಾ? ಮೊದಲು ಒಳ್ಳೆ ಒಂದು ಕೇಸ್ ಸೆಟ್ಲ್ ಆಗಿ ಆಮೇಲೆ ನಿನ್ಗೊಂದು ದಾರಿ ಕಾಣಿಸ್ತೀನಿ. ರೀ ಯಾರೀ ನೀವು? ನಾನು ಗಂಡುಗಲಿ ವಂಶದ ಕಟ್ಟಗಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕ್ಕೆ ಶ್ರೀ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಯಾರು ಬೇಕಾಗಿತ್ತು? ಮೀಸೆ ದೊರೆ ಮಂಡಕ್ಕಿ ಗಜನನವ್ರು ನೋಡ್ಬೇಕಾಗಿತ್ತು. ಅವರಿಂದ ನಿಮಗ್ ಸಹಾಯ ಆಗ್ಬೇಕಾಗಿತ್ತಾ ಇಲ್ಲ ನಿಮ್ಮಿಂದ ಅವ್ರಿಗೆ ಸಹಾಯ ಆಗ್ಬೇಕಾಗಿತ್ತ? ನಮ್ಮಿಂದ ಅವ್ರಿಗೆ ಸಹಾಯ ಆಗ್ಬೇಕಾಗಿತ್ತು. ನಾವು ಬಂದಿರೋದೇ ಅವ್ರ ಸೇವೆ ಮಾಡೋದಕ್ಕೆ. ಹಾಗಾದ್ರೆ ಹೋಗಿ ಯಾವುದೇ ವಸ್ತುನು ಮುಟ್ಟಬೇಡಿ. ಮುಟ್ಟಿದ್ರೆ ಕೈ ಕಾಲು ಕಳ್ಕೊಂಡ್ಬಿಡ್ತೀರಾ. ಎಂಥ ಬಂಗಾರದಂತ ಮನೆ ಕಟ್ಟಿಸ್ಬಿಟ್ಟು ಕರೆಕ್ಟಾಗಿ ಬಾಗ್ಲೆದುರುಗಡೆ ಕಿತ್ತೋಗಿರೋ ಬಟ್ಟೆನ ಒಣಗಾಕಿದ್ರಲ್ಲ, ನೋಡಿ ಜನ ಮಕ್ಕಳಿಗೆಲ್ಲ. ಒಂದು ನಿಮಿಷ ಇರಿ. ನಾಗ್ ಮಂಡಕ್ಕಿ ಗಜಾನನಾದೇನೆ. ಯಾವನ್ಲಿ ಅವನು ಮಂಗ್ಯ ಅಯೋಗ್ಯ ಇದನ್ನ ಹಿಂಗ್ ಹೋಗದತ್ತ? ನೀ ಎಲ್ಲ ಬಟ್ಟಿನ ಹಿಂಗ್ ಹೋಗದದ? ದಣಿಯರ ನಾನಲ್ಲ. ನೀ ಅಲ್ಲ ಅಂದ್ರೆ ಇಲ್ಲಿ ಹ್ಯಾಂಗ ಬಂದ್ಬಿತ್ತು? ಅದ್ಯಾರೋ ಬಂದಿದಾರಲ್ಲ, ಅವ್ರು ಇರ್ಬೇಕು. ಏ ಮಂಗ ಮುಷಿಡೇವ ಬಂದ್ರ ಹಿಂಗ? ಏ ಅಯೋಗ್ಯರ, ಈ ಅರಿವಿನ ಯಾರ ಹಿಂಗ್ ಹೋಗದತ್ತ?
ಅದು ನಾನೇ ಇಷ್ಟು ಚೆನ್ನಾಗಿರೋ ಮನೆ ಕಟ್ಸಿ ಕರೆಕ್ಟಾಗಿ ಬಾಗ್ಲೆದು ಕೂಡ ಯಾರೋ ನೆಲ ವರ್ಷ ಬಟ್ಟೆ ಅರ್ವಾಕಿದ್ರಲ್ಲ ಅದಕ್ಕೆ ಬಿಸಾಕ. ಇದು ನೆಲ ವರ್ಷ ಬಟ್ಟೆ ಅದಿ ಏ ಇದು ನಮ್ಮ ತಾಯಿಯವರು ಸಾಯೋದ ಮುಂದ ನನಗೆ ಕೊಟ್ಟ ಅರಿವಿ ಅದ ಗೊತ್ತೇನೆ. ಇದು ನಾನು ಪುಟ್ಟ ಹುಡುಗ ಆದಾಗಿಂದ ನಾನು ಜಳಕ ಮಾಡದ ಮ್ಯಾಕ ಇದ್ರಾಗ ನನ್ನ ಮೈ ಒರೆಸಿ ಆರೈಸಿ ಬೆಳೆಸ್ಯಾಳ. ಆಕಿ ಕೂಲಿ ಮಾಡಿ ತಂದ ಅರಿವಿ ಅದ. ಇದು ನನಗೆ ದೇವರ ಸಮ. ಇಂಥ ಪವಿತ್ರವಾದ ಅರಿವಿನ ಒಗಿಲಿಕ್ಕಂತೆ ಮನೆ ಮಂಗ್ಯ. ಏನೋ ತಪ್ಪು ಬಿಟ್ರು ಬಿಟ್ಟು ಬಿಡಿ. ತಪ್ಪು ಇನ್ಮೇಲೆ ಏನೇ ಮುಟ್ಟೋದಿದ್ರು ನಿಮ್ಮನ್ನ ಕೇಳ್ಕೊಂಡೇ ಮುಟ್ತೀವಿ. ಏ ಇದು ನನ್ನ ತಾಯಿ ನೆನಪಿಗೋಸ್ಕರ ಪ್ರತಿದಿನ ನಾ ಮಾರಿ ತಳ್ಕೊಂಡ್ಮ್ಯಾಗ ಇದ್ರಾಗ ಮಾರಿ ಒರ್ಸೋದು. ಅಂತ ಅರಿವಿ ಬಗ್ಗೆ ನಿಮ್ಗೆ ಕಿಚ್ಚತ್ತ ಮರ್ವಾದೆ ಬೇಡನ. ನಮ್ಮ ಧಣಿಗಳಿಗೆ ನಾನು ಪರಮಾಪ್ತ ಮಿತ್ರ ಆದೀನಿ, ಶಿಷ್ಯ ಆದೀನಿ. ನಾನಾ ಅದನ್ನು ಮುಟ್ಟಕ್ಕೆ ಭಯ ಪಡ್ತೀನಿ. ಏ ಈ ಅರ್ವಿ ಮುಟ್ಟಿದವ ರಾಸ್ಕಲ್ಲ ಬೈಸ್ಕಲ್ಲ ವಾಸ್ಕಲ್ಲ ನೈಸ್ಕಲ್ಲ. ನಾ ಹೇಳಿದ್ದೆ ನಿಮಗೆ ಅರ್ಥ ಆತನ? ಬೇಗ ಅರ್ಥ ಹೇಳ್ಬಿಡಿ, ಇಲ್ಲ ಅಂದ್ರೆ ಬಾಸ್ ಹಾಕ್ಬಿಡ್ತಾರೆ. ರಾಸ್ಕಲ್ ಅಂದ್ರೆ ಮುಟ್ಟಾಳ, ಮದ್ದು ಪೆದ್ದು ಲೂಸು. ಕರೆಕ್ಟ್ ಆಗಿ ಹೇಳ್ದ ಮಗ್ನ. ನೀ ಹೇಳಿದಲ್ಲ ಅವ ಅದನ್ನು ನೋಡು. ನೋಡಿ ಯಾವುದು ಶಾಶ್ವತ ಅಲ್ಲ. ಮನುಷ್ಯನ ಪ್ರಾಣನೂ ಶಾಶ್ವತ ಅಲ್ಲ. ನಿಮ್ಮಮ್ಮ ನಿಮ್ಗೆ ಟವೆಲ್ ಕೊಟ್ಟಿರ್ಬೋದು, ಆದ್ರೆ ನಿಮ್ಮಮ್ಮನೇ ಮಣ್ಣಾಗಿ ಹೋಗಿದ್ದಾರೆ. ಒಂದಲ್ಲ ಒಂದಿನ ಈ ಟವೆಲ್ ಕೂಡ ಹರಿದೋಗಿ ಕೆಳಗೆ ಬಿದ್ದು ದಾರ ಬಿಟ್ಟುಕೊಂಡು ಧೂಳಾಗಿ ಹೊತ್ತಿಯ ಕಣವಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಇಂಥ ಚಿಕ್ಕ ವಿಷಯಕ್ಕೆ ನೀವು ಯಾಕೆ ದುಃಖ ಪಡಬೇಕು? ದುಃಖ ಪಡಬಾರ್ದು. ಅಲ್ಲ ಯಾಕೆ ನಿಮ್ ದಣಿಯರು ಹಿಂಗ್ ನಗ್ತಾ ಇದಾರೆ ಅಂತ? ಅವರಿಗೆ ಖುಷಿ ಆದ್ರೂ ನಗ್ತಾರೆ, ದುಃಖ ಆದ್ರೂ ನಗ್ತಾರೆ. ಹೌದಾ? ಬಂದ ಕೆಲಸ ಏನು? ಅದು ಇವ್ರನ್ನ ನಿಮ್ಮ ಹತ್ರ ಕೆಲ್ಸಕ್ಕೆ ಬಿಡೋಣ ಅಂತ. ನೌಕರಿ ಕೇಳ್ಕೊಂಡ್ ಬಂದಿರಿ ಅಂತ ಆತು. ಒಳಗ್ ಬರ್ರ ಕುಂತು ಮಾತಾಡುವ. ನಿಮಗೆ ಮದರ್ ಸೆಂಟಿಮೆಂಟ್ ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಮಂಡಕ್ಕಿ ಗಜಾನನ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ವರ್ಲ್ಡ್ ಫೇಮಸ್. ಇವರು ನಮ್ಮ ಹುಡುಗ ವಿಟ್ಲ ಅಂತ. ಇವ್ರಿಗೊಂದು ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಬೇಕು. ಧಣಿಗಳೇ, ಈ ವಿಟ್ಲಿಂಗೆ ನಿಮ್ಮ ಮೇಲೆ ಭಯ ಭಕ್ತಿ ಗೌರವ ಇದೆಯೋ ಅಂತ ಚೆಕ್ ಮಾಡೋದು ಒಳ್ಳೇದು. ಯಾಕಂದ್ರೆ ತೀರಾ ನಿಮ್ ಹತ್ರಕ್ಕೆ ಬಂದ್ ನಿಂತಾನ. ಹೇಳ್ತಮ್ಮ ನೀ ಯಾಕ ಈ ಛಾತ್ರಕ್ಕೆ ಬಂದು ನಿಂತಿ? ದಣಿಯರೇ, ನಾನು ದಡ್ಡ ಇರ್ಬೋದು, ಆದ್ರೆ ನಿಮ್ಗೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮಂತ ಹಿರಿಯರು ನಮ್ಮಂತ ದಡ್ಡರಿಂದ ಕಲಿಯೋದು ಸಾಕಷ್ಟು ಇರುತ್ತವೆ. ಏನಾದ್ರು ಮುಖ್ಯವಾದ ವಿಷಯ ಇತ್ತಾ ಅಥವಾ ಏನಾದ್ರು ಗುಟ್ಟಿನ ವಿಷಯ ಇತ್ತಾ ನಂಬಿಕಸ್ಥನ ಹತ್ರ ಬಿಟ್ಕೊಳ್ಳಿ. ನಂಬಿಕಸ್ಥರಲ್ಲೂ ಕೂಡ ಕೆಲವು ದುಶ್ಮನ್ಗಳು ಇರ್ತಾರೆ. ಸಮಯ ಸಂದರ್ಭ ನೋಡಿ ಚಾಕುನೋ ಬಾಕುನೋ ಹಾಕೇ ಬಿಡ್ತಾರೆ. ಯಾಕಂದ್ರೆ ಜಗತ್ನಲ್ಲಿ ಒಬ್ಬನೇ ಮಂಡೆಲ್ಲ, ಒಬ್ಬನೇ ಮಂಡಕ್ಕಿ ಗಜಾನನ. ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ, ಒಬ್ಬನೇ ಗಾಂಧಿ, ಒಬ್ಬನೇ ಮಂಡೇಲ, ಒಬ್ಬನೇ ಮಂಡಕ್ಕಿ ಅಲ್ವಾ? ನೋಡಿ, ಭಕ್ತರನ್ನ ದೇವ್ರು ಯಾವತ್ತಾರೋ ಬರ್ಬೇಡ, ದೂರ ಹೋಗು ನೀನು ಅಂತ ಹೇಳ್ತಾರ? ಇಲ್ಲ, ದುಶ್ಮನ್ಗಳನ್ನ ಹತ್ರ ಬಿಟ್ಕೋಬೇಡಿ, ನಂಬಿಕಸ್ಥನ ಹತ್ರ ಬಿಟ್ಕೊಳ್ಳಿ. ನನ್ನನ್ನು ನಾನು ನಂಬಿಕಸ್ಥ ಅಂತ ಘಂಟಾಘೋಷವಾಗಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಹೇ ಶಿಟ್ಲ, ನಾನು ನಿನಗ ನೌಕರಿ ಕೊಡ್ತೀನಿ ಬಿಡ. ಈ ಕಡೆಯಿಂದ ಮಂಡಕ್ಕಿ ಗಜಾನನ ಅದೇನ. ಆನಂದ ಹೋತು, ಸಂತೋಷ ಹೋತು, ದಿಲ್ ಹೋಯ್ತು, ದರ್ದು ಬಂತು, ಎಲ್ಲ ಹಾಳಾಗೋಯ್ತು, ಎಲ್ಲ ನೆಗೆದು ಬಿದ್ದೋಯ್ತು. ನನ್ನ ಮೂಡು ಖರಾಬ್ ಆತ. ದಣಿಯವ್ರ ಮೂಡ್ ಖರಾಬ್ ಆದಾಗ ಏನು ಮಾಡ್ತಿರ್ರಿ? ಅವ್ರಿಗೆ ಮನೋರಂಜನೆ ಕೊಟ್ಟು ಸಂತೋಷ ಪಡಿಸ್ಬೇಕು. ಇಲ್ಲ ಅಂತಂದ್ರೆ 2 ತಿಂಗಳಾದ್ರೂ ಹಿಂದ ಕೂತಿರ್ತಾರೆ. ನಿಮ್ಮ ಕೆಲ್ಸಕ್ಕೆ ಕಳಿ ಬೀಳುತ್ತೆ. ಅವನ ಮೂಡ್ ಸರಿ ಹೋಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ನಾವು ಅವನಿಗೆ ಮನೋರಂಜನೆ ಕೊಟ್ಟು ಅವನ ಖುಷಿ ಪಡಿಸ್ಬೇಕು. ಆಗ ಅವ ಸರಿ ಹೋಗಿ ಅಳಿಯಂದ್ರಿಗೆ ಕೆಲಸ ಕೊಡ್ತಾನೆ. ಡೋಂಟ್ ವರಿ ಹಬಿ, ಮನೋರಂಜನೆ ಕೊಡೋದಕ್ಕೆ ಅಂತಾನೆ ನಾನು ಇದೀನಲ್ಲ. ನಾನು ಇದೀನಮ್ಮ. ನಾನ್ ಕಾಣಲ್ವಾ? ನಾನು ಇದ್ದೀನಿ. ಅಣ್ಣಯ್ಯ, ನಮ್ಮ ಯಜಮಾನ್ರ ಕೆಲಸ ಸಿಗುತ್ತೆ ಅನ್ನೋದಾದ್ರೆ ನಾನು ಯಾವ ರೀತಿ ಮನೋರಂಜನೆ ಬೇಕಾದ್ರೆ ಕೊಡ್ತೀನಿ. ಹಾಗಾದ್ರೆ ರೆಡಿಯಾಗಿರಿ, ನಾಳೆ ಅವನ ಮನೆಗೆ ಹೋಗಿ ಮನೋರಂಜನೆ ಕೊಟ್ಟು ಬಿಡೋಣ.
ಅಂದಿ ಎಲ್ಲ ಭಾರಿ ಚಲೋ ಡ್ಯಾನ್ಸ್ ಮಾಡ್ಯಾರಿ ಅಂದಾಗ ಈ ಡ್ಯಾನ್ಸ್ ನೆಲ್ಲ ಆರ್ಗನೈಸ್ ಮಾಡಿದವ್ರು ಯಾರ್ರಿ? ನಾನೇ ರೆಡಿ ಮಾಡಿರೋ ಮನೋರಂಜನೆ ಟ್ರೂಪು. ಏನು ಯಜಮಾನ್ರೆ, ನಾವು ಮನೋರಂಜನೆ ಟ್ರೂಪ್ನವ್ರ. ನಾವು ಇಲ್ಲಿ ಬಂದು ಕುಣಿಯೋದಕ್ಕಲ್ಲ, ಇಲ್ಲೊಂದು ಕೆಲಸ ಸಿಗುತ್ತೆ ಅಂತ ನಾವಿಲ್ಲಿ ಬಂದಿವಿ. ಬಿಟ್ಲಿನ ಕೆಲಸ ಸಿಗೋರಿಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವಾಗ ಸಿಗುತ್ತೋ ಏನೋ. ಮಗನೇ, ನನಗೆ ಯಾಕೆ ಈ ವೇಷ ಹಾಕುತ್ತೆ? ಇನ್ನೊಂದು ಸಲ ಈ ವೇಷ ಹಾಕೊಂಡ್ಬೇಕು. ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದು ಪೇಮೆಂಟ್ ಕೊಟ್ಟಿಲ್ವಲ್ಲ, ಅದಕ್ಕೆ ರಾಂಗ್ ಮಾಡ್ತಾರೆ. ಅಡ್ಡಿಲ್ಲ ಬಿಡ್ರಿ. ಈ ಮಂದಿ ಡ್ಯಾನ್ಸ್ ಎಲ್ಲ ನೋಡಿ ನಾವು ಭಾರಿ ಖುಷಿಯಾಗಿದ್ದೀವಿ. ಈ ಖುಷಿನಾಗ ನಾವು ನಿಮ್ಮ ವಿಟ್ಲಿಂಗೆ ಕೆಲಸ ಕೊಡ್ತಾ ಇದೀವಿ. 60,000 ರೂಪಾಯಿ ಪಗಾರನ್ನು ಕೊಡ್ತಾ ಇದ್ದೀವಿ. ಬಾಬಾ, ನಮ್ಮ ಜಾಜತ್ಗೆ ಮಹಿಳಾ ಸಂಘದ ಲೆಕ್ಕದ ಪುಸ್ತಕನ ಕೊಟ್ಟು ಸ್ವಲ್ಪ ಚಪ್ಪು ಮಾಡು ಅಂತಂದ್ರು. ಹಾಳಾದ್ದು. ನನಗೆ ಕೂಡೋದು ಮರ್ತೋಗಿದೆ, ಕಳಿಯೋದು ಮರ್ತೋಗಿದೆ. ಕಲಿಯೋದು ಬರ್ತಿಲ್ಲಪ್ಪ, ಸಣ್ಣ ಕಲಿತಿದ್ಯಾ. ಮಾಡೋ ಮಾತುಗೊಂದು ಅರ್ಥ ಬಿಡುವನೆ. ನಾನು ಹೇಳಿದ್ದು ದುಡ್ಡನ್ನು ಕಳಿಯೋದ್ರ ಬಗ್ಗೆ ಅಲ್ಲ, ಲೆಕ್ಕನ ಕಳಿಯೋದ್ರ ಬಗ್ಗೆ. ಈಗ ಏನ್ ಮಾಡೋದು ಬಾಬಾ? ಏನಾದ್ರೂ ಮಾಡಿ ಹಾಳಾಗ್ ಹೋಗಿ. ಮಂಡಕ್ಕಿ ಗಜನ ನಿಮ್ಮನ್ನ ನೋಡ್ಬೇಕು ಅಂತ ಮನೆಗೆ ಬರ್ತಿದ್ದಾರೆ. ಬಾಬಾ, ಇವಾಗ ಏನ್ ಮಾಡೋದು ಹೇಳಿ? ದೇವ್ರೇ ಗೊತ್ತಿ ಅಂತ ದೇವ್ರ ಪಾದಕ್ಕೆ ಬಿದ್ಬಿಡು. ವೆಂಕಟೇಶ್ವರ! ಎಂತಹ ದೈವಭಕ್ತಿ, ಎಂತಹ ದೈವಭಕ್ತಿ. ಇದ ನೋಡ್ರಿ ನನ್ನ ಮನಸ್ಸಿಗೆ ಭಾರಿ ಖುಷಿ ಕೊಡೋದು. ಯಾರಿಗ ದೇವ್ರ ಮೇಲೆ ಭಾರಿ ಭಕ್ತಿ ಇರ್ತದ ನೋಡ್ರಿ, ಅಂತ ಕಂಡ್ರ ನನಗೂ ಬಹಳ ಹೆಮ್ಮೆ ಅನ್ನಿಸ್ತದ. ಇರ್ಲಿ ಇರ್ಲಿ. ಹಂಗ ನಿಮಗೆ ಇಂತಹ ದೈವಭಕ್ತಿನ ಕಲ್ಸಿದ್ ಯಾರ? ನಮ್ಮ ತಾಯಿಯವರು. ನಿಮ್ಮ ತಾಯಿಯವರ? ಚಾಲು ಆಯ್ತು ಬಿಡ್ರಿ. ನೋಡ್ರಿ, ನಾವು ನಿಮ್ಮ ತಾಯಿಯವ್ರನ್ನ ನೋಡ್ಲೇಬೇಕಲ್ಲ. ಎಲ್ಲಿದ್ದಾರ? ಅವರು ಇಲ್ಲಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಅಡ್ಡಿಲ್ಲ ಬಿಡ್ರಿ, ಅಡ್ಡಿಲ್ಲ ಬಿಡ್ರಿ. ಅವ್ರು ಎಲ್ಲಿದ್ರು ಹುಡ್ಕುವ. ನಾವು ಆಕಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಲಿಕ್ಕೆ ಬೇಕು, ಅವರಿಂದ ಆಶೀರ್ವಾದ ಪಡಿಲಿಕ್ಕೆ ಬೇಕು. ಒಂದ್ ನಿಮಿಷ ಬನ್ನಿ ಇಲ್ಲೇ. ಇವಾಗ ಅವ್ರು ಅರ್ಜೆಂಟಾಗಿ ನಮ್ಮ ಅಮ್ಮನ ನೋಡ್ಬೇಕಂತ ನಾ ಎಲ್ಲಿಂದ ಕರ್ಕೊಂಬರ್ಲಿ ಹೇಳಿ. ಹೊಳಿ ಅಂದ್ರೆ ಅದು ಹೇಗಾಗತ್ತೆ? ನಿಮ್ಮಮ್ಮ ಮೇಲಕ್ಕೆ ಹೋಗ್ಬಿಟ್ಟಿದಾರಲ್ಲ. ನೀವ್ ಯಾಕ್ರಿ ಹಂಗ ಗಾಬರಿ ಆಗ್ಲಿಕ್ಕತ್ತೀರಿ? ಯಾಕೆ ಹೋದ್ರ ಮತ್ತೆ ಕೆಳಗೆ ಕಿಳಿಸ್ರ ಆತು ಬಿಡ್ರಿ ಅಪ್ಪ. ನೋಡ್ರಿ, ಈಗ ನಾನು ಹೊಂಟೇನಿ, ಮತ್ತೆ ನಾಳೆ ಈ ಮನೆಗೆ ಬರ್ತೀನಿ. ನಾನು ಇಲ್ಲಿಗೆ ಬಂದಾಗ ನಿಮ್ಮ ತಾಯಿಯವ್ರು ಈ ಮನೆನ ಇರ್ಬೇಕ್ರಿ. ನಾನು ಆಕಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಕಿಯಿಂದ ಆಶೀರ್ವಾದ ಪಡಿಲಿಕ್ಕ ಬೇಕು. ಇಲ್ಲ ಅಂದ್ರ ನಿಮಗೆ ಕೊಟ್ಟಿರೋ ಕೆಲಸ ಕ್ಯಾನ್ಸಲ್. ಬಾವ, 60,000 ರೂಪಾಯಿ ಸಂಬಳ ಬಾವ. ನೆಮ್ಮದಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇದು ಯಾವ್ದ್ರ ಎಕ್ಸ್ಟ್ರಾ ಫಿಟ್ಟಿಂಗು? ಹೊಳಿ ಅಂದ್ರೆ ಅಮ್ಮನ ವಿಷಯ ಯಾಕ್ರಿ ಹೇಳಿದ್ರಿ? ಗೊತ್ತಿಲ್ಲ, ಬಾಯಿಂದ ತಾನೇ ಆಚೆ ಬಂದ್ಬಿಡ್ತು. ಬಾವ, ಇವಾಗ ನಮ್ಮ ಅತ್ತೆಯವ್ರೆ ನಮ್ಮಮ್ಮ ಅಂತ ತೋರ್ಸಿದ್ರಿ ಹೆಂಗೆ? ಹೇಗ್ರಿ ಆಗತ್ತೆ? ಅವ್ರು ಈಗಾಗ್ಲೇ ಡಾನ್ಸರ್ ಪಾತ್ರ ಮಾಡ್ಬಿಟ್ಟಿದ್ದಾರೆ. ನಮ್ಮ ನಾಟಕದ ಟ್ರೂಪ್ ಅಲ್ಲಿ ಅವ್ರು ಇದ್ದಾರೆ ಅಂತ ಇವ್ರಿಗೆ ಗೊತ್ತಾಗಿದೆ. ನಮ್ಮ ಅಮ್ಮನ ನಿಮ್ಮ ಅಮ್ಮ ಅಂತ ತೋರ್ಸಕ್ ಆಗಲ್ಲ. ಮತ್ ಇವಾಗ ಏನ್ ಮಾಡೋದು ಬಾವ? ಯಾಕಷ್ಟು ಯೋಚನೆ ಮಾಡ್ತೀಯಾ? ಅವತ್ತು ರಸ್ತೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ರಲ್ಲ ಕಮಲಮ್ಮ ಅಂತ, ಅವ್ರನ್ನೇ ಕರ್ಕೊಂಡ್ ಬಂದು ನಿಮ್ಮಮ್ಮ ಅಂತ ಹೇಳಿದ್ರಾಯ್ತು. ಏನ್ ಚೆನ್ನಾಗಿ ಡ್ಯಾನ್ಸ್
ಮಾಡಿದ್ರು? ರಸ್ತೆ ಡ್ಯಾನ್ಸ್ ಮಾಡಿ ಮಾಡಿ ಅಭ್ಯಾಸ ಇದೆಯಲ್ಲ ಅದಕ್ಕೆ ಸಾಕಾದಾಗ ಡ್ಯಾನ್ಸ್ ಮಾಡಿದ್ರು. ಅಮ್ಮ ಅಂದ್ರೆ ಹಿಂಗೆ ಡ್ಯಾನ್ಸ್ ಮಾಡ್ಬೇಕು. ಸರಿ ನನ್ನನ್ನು ಯಾಕೆ ಕರ್ಸಿದ್ರಿ ಅಂತ ಮೊದ್ಲು ಹೇಳಿ. ಅದು ನೀವು ಒಂದು ಪಾತ್ರ ಮಾಡ್ಬೇಕಿತ್ತು. ಏನ್ ಪಾತ್ರ? ಹೆಂಡತಿ ಪಾತ್ರನ, ಹೀರೋಯಿನ್ ಪಾತ್ರನ, ಕಾಲ್ಗರ್ ಪಾತ್ರನ, ಕಾಲೇಜ್ಗಳ ಪಾತ್ರನ? ಯಾವುದು ಅಲ್ಲ, ಈ ವಿಠಲ್ ನಮ್ಮನ ಪಾತ್ರ. ಅಯ್ಯೋ ನಿನ್ ಮುಖ ಮುಚ್ಚ. ನಾನು ಇವ್ರ ಅಮ್ಮನ ತರ ಕಾಣ್ತಾ ಇದ್ದೀನ? ನೋಡಿ ಕಮಲವೇ, ನೀವು ಪಾತ್ರನ ಮೈ ಮೇಲೆ ಹೇಳ್ಕೊಂಡ್ಬಿಟ್ರೆ ಇವನ ಅಮ್ಮನ ಪಾತ್ರ ಏನು, ಇವನ ಅಜ್ಜಿ ಪಾತ್ರ ಕೂಡ ಮಾಡ್ಬೋದು. ಅಮ್ಮನ ಪಾತ್ರ ಮಾಡಿದ್ರೆ ನನ್ನ ಇಮೇಜ್ ಕಡಿಮೆ ಆಗತ್ತೆ. ಅಯ್ಯೋ ನೋಡಿ ನಾನು ತುಂಬಾ ಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ನಂಗೆ ಅರ್ಜೆಂಟಾಗಿ ಅಮ್ಮ ಬೇಕು, ಅದು ನೀವೇ ಆಗಬೇಕು. ನಿನ್ ವಯಸ್ಸೇನು ನನ್ನ ವಯಸ್ಸೇನು? ನಾನು ನಿನಗಿಂತ 30 ವರ್ಷ ದೊಡ್ಡೋಳ್ ತರ ಕಾಣ್ತಾ ಇದ್ದೀನ? ಬೇಕಾದ್ರೆ ಅಕ್ಕನ ಪಾತ್ರ ಮಾಡ್ತೀನಿ, ನೀನೇ ಅಡ್ಜಸ್ಟ್ ಮಾಡ್ಕೊ. ಮಾತೋಷ ರಂಗಮ್ಮ, ವಿಟ್ಲನ ಅಮ್ಮನ್ ತೋರಿಸ್ತಾ ಇದ್ರೆ ಮಂಡಕ್ಕಿ ನನಗೆ ಮೂಡ್ ಅಪ್ಸೆಟ್ ಆಗತ್ತೆ. ಅವನಿಗೆ ಮನೋರಂಜನೆ ಕೊಡ್ಬೇಕು ಅಂತ ನಾವು ಮತ್ತೆ ಡ್ಯಾನ್ಸ್ ಮಾಡ್ಬೇಕಾಗತ್ತೆ. ಓಹೋ, ಏನ್ರಿ ಮನೆ ಮಂದಿ ಎಲ್ಲ ಒಟ್ಟಿಗೆ ಸೇರಿದಿರಿ? ಶರಣ್ರಿ ಅಪ್ಪ, ಶರಣ್ರಿ ಶರಣ್ರಿ ಶರಣ್ರಿ. ಶರಣು ಬನ್ನಿ ಕೂತ್ಕೊಳ್ಳಿ. ಆದ್ರೆ ಎಲ್ಲ ಚಲೋ ಅದ್ರೇನು? ಬೇಷ ಅಂತ ಬಿಡ್ರಿ. ಬಿಟ್ಲು ಎಲ್ರಿ ನಿಮ್ಮವ್ವ? ಅವ್ರ ಮಮ್ಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದ್ ಯಾವ ದೇವಸ್ಥಾನ ಅಂತ ಹೇಳ್ರಿ. ಓಹೋ, ಹಾಗಾದ್ರೆ ಇಲ್ಲಿರೋ ದೇವಸ್ಥಾನಕ್ಕೆ ಹೋಗಿಲ್ವಾ? ಅದು ದೂರದ್ದು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಇವತ್ತು ನಾಳೆನೇ ಬಂದ್ಬಿಡ್ತಾರೆ. ಬರ್ಲಿ ಅಡ್ಡಿಲ್ಲ ಬಿಡ್ರಿ. ಆಕಿ ಬರೋ ತನಕ ನಾವೀ ಮನೆ ಬಿಟ್ಟು ಹೊರಡೋ ಮಾತೇ ಇಲ್ಲ.